ನಮಸ್ಕಾರ. ಈ ಒಂದು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ನಾನು ಹೇಳೋದಾದರೆ 2026ರಲ್ಲಿ ಬಹಳಷ್ಟು ವಿಶೇಷಗಳು ಕಾದಿದೆ. ಬಟ್ ಇದರಲ್ಲಿ ನೆಗೆಟಿವ್ ನಾವು ಫಸ್ಟ್ ಮಾತಾಡೋಣ. ಯಾಕೆಂದರೆ ಪಾಸಿಟಿವ್ ಅನ್ನೋದು ನಡೆಯುತ್ತೆ, ನಾವು ಸಂತೋಷ ಪಡ್ತೀವಿ. ಬಟ್ ನೆಗೆಟಿವ್ ಅನ್ನೋದು ನಾವು ಪ್ರಿಪೇರ್ ಆಗ್ಬೋದು ಮೆಂಟಲಿ. ಅದಕ್ಕೋಸ್ಕರ ತಾನೇ ನಾವು ಜ್ಯೋತಿಷ್ಯನ ಕೇಳ್ತೀವಿ. ಈ ಬಗ್ಗೆ ನೋಡಿದಾಗ ಕೆಲವರು ಸರ್ ನಂದು ಡೇಟ್ ಆಫ್ ಬರ್ತ್ ಟೈಮ್ ಏನಿಲ್ಲ ಸರ್ ಅಂತಾರೆ. ಅಂಥವ್ರ ಭವಿಷ್ಯ ನೋಡಬೇಕು ಅಂತಂದ್ರೆ ನಾವು ಹಸ್ತದಲ್ಲಿ ನೋಡ್ಬೋದು. ನನಗೆ ಗುರುಗಳೊಂದು ಪುಸ್ತಕವನ್ನು ಕೊಟ್ಟಿದ್ರು, ಅದರಲ್ಲಿ ಹಸ್ತ ಸಂಜೀವಿನಿ ಅಂತೇಳಿ. ಅದನ್ನು ಮೇಧಾವಿಜಯನೊಬ್ಬ ಋಷಿ ಬರೆದಿರುವಂಥದ್ದು ರೇರ್ ಪುಸ್ತಕ. ಅದನ್ನ ಯಾರೂ ಅಪ್ಲೈ ಮಾಡಲ್ಲ, ಯಾಕೆಂದರೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಿರೋದ್ರಿಂದ. ಅದರಲ್ಲಿ ಹಸ್ತರೇಖೆಗಳಲ್ಲಿ ನಿಮ್ಮ ವಯಸ್ಸು ಎಲ್ಲಿ ಬೀಳುತ್ತೋ ಅದು ನೋಡಿಕೊಂಡು ಅಲ್ಲಿರುವಂಥ ಗೆರೆಗಳ ಮೇಲೆ ನಿಮ್ಮ ಭವಿಷ್ಯವನ್ನು ಹೇಳ್ಬೋದು. ಅದೊಂದು ರಾಶಿ ಫಲವನ್ನು ಹೇಳೋ ವಿಧಾನ. ಎರಡನೇದು ಬಂದು ಹಸ್ತದಲ್ಲೂ ಕೂಡ ರಾಶಿಗಳಿದೆ. ಆ ರಾಶಿಗಳನ್ನು ನಿಮ್ಮ ರಾಶಿ ಯಾವುದಂತ ಕಂಡುಹಿಡಬಹುದು. ಸೊ ಆ ರೀತಿಯಲ್ಲಿ ಭವಿಷ್ಯವನ್ನು ಹೇಳಬೇಕಾಗತ್ತೆ. ಎರಡನ್ನೂ ಕೂಡ ನಾವು ಅನ್ವಯ ಮಾಡಿ ಹೇಳೋದು ಬಹಳ ಒಳ್ಳೆಯದು. ಈ ಬಗೆಯಲ್ಲಿ ನಾವು 2026ರಲ್ಲಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಹೇಳೋದಾದರೆ ಫಸ್ಟ್ ಕೇರ್ಫುಲ್ ಆಗಿರಬೇಕಾಗಿರೋದು ವೃಶ್ಚಿಕ ರಾಶಿಯವರು ಮೆಂಟಲ್ ಡಿಸ್ಟರ್ಬೆನ್ಸ್ಗಳ ಬಗ್ಗೆ. ಏಕೆಂದರೆ ಚಂದ್ರಗ್ರಹ ವೃಶ್ಚಿಕ ರಾಶಿಯಲ್ಲಿ ನೀಚನಾಗೋದ್ರಿಂದ ಇನ್ ಕೇಸ್ ಏನಾದರೂ ಪಾಪಗ್ರಹಗಳಿಂದ ವೀಕ್ಷಿತನಾಗಿದ್ದರೆ ಅವರಿಗೆ ಅನವಶ್ಯಕ ಓವರ್ ಥಿಂಕಿಂಗು, ಥಾಟ್ಸು, ಟೆನ್ಷನ್ಸು. ರೀಸೆಂಟಾಗಿ ಅವರು ಬಂದರು, ಸರ್ ನನಗೆ OCD ಸರ್ ಅಂತಿದ್ರು. OCD ಅಂದರೆ ಪದೇ ಪದೇ ಅದೇ ಥಾಟ್ಸ್ ಬರುತ್ತೆ ಅಂತೇಳಿ. ಇವೆಲ್ಲ ಕಾಣಿಸ್ಕೊಳುತ್ತೆ. ಇದು ಭಯಪಡುವಂಥದ್ದು ಏನಿಲ್ಲ, ಇದನ್ನು ಸರಿ ಮಾಡ್ಕೋಬೋದು. ಬಟ್ ಸಮಸ್ಯೆಗೆ ಮೂಲ ಕಾರಣ ಏನು ಅಂತ ತಿಳ್ಕೊಬೇಕು. ಇದು ಹೆಚ್ಚಾಗಿ ಇರುತ್ತೆ ಈ ವರ್ಷದಲ್ಲಿ. ಇನ್ ಕೇಸ್ ನಿಮಗೆ ಚಂದ್ರದಶೆ ನಡೀತಾ ಇದ್ದು ಚಂದ್ರಗ್ರಹ ಏನಾದರೂ ಪಾಪಗ್ರಹಗಳಿಂದ ನೋಡಲ್ಪಟ್ಟಿದ್ದರೆ ಅವರಿಗೆ ಈ ಥರ ಇಶ್ಯೂಸ್ ಇರುತ್ತೆ. ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳಿ. ನಾವು ಕಂಪ್ಯೂಟರ್ ಕೋರ್ಸ್ ಮಾಡ್ತೀವಿ, ಇನ್ನೊಂದು ಕೋರ್ಸ್ ಮಾಡ್ತೀವಿ, ಟೈಪಿಂಗ್ ಕೋರ್ಸ್ ಮಾಡ್ತಿದ್ವಿ. ಬಟ್ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋದು, ನೆಮ್ಮದಿಯಾಗಿ ಸಂತೋಷವಾಗಿರೋದಕ್ಕೆ ನಾವು ಯಾವ ಥರ ಮೆಂಟಾಲಿಟಿನ ಪ್ರಾಕ್ಟೀಸ್ ಅದು ಮಾಡೋದೇ ಇಲ್ಲ ನಾವು. ಇದು ಯಾವ ಸ್ಕೂಲ್ ಕಾಲೇಜಲ್ಲೂ ಹೇಳ್ಕೊಡಲ್ಲ. ಎರಡನೇದಾಗಿ ಬಂದು ವಿವಾಹಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ 50% ಅನುಕೂಲ ಅಂತ ಹೇಳ್ಬೋದು. ಬಟ್ ಸಂಬಂಧಗಳು ಬರೋದು, ಮದುವೆ ಆಗುವಂಥ ಶುಭ ಕಾರ್ಯಗಳು ಖಂಡಿತವಾಗಲೂ ನಡೆಯುತ್ತೆ. 5ನೇ ಮನೆಯಲ್ಲಿ ಶನಿಗ್ರಹ ಇರುವುದು ಒಳ್ಳೆಯದಲ್ಲ. ಆರೋಗ್ಯಕ್ಕೆ ಅನ್ನೋದಕ್ಕಿಂತ ಮಕ್ಕಳ ಒಂದು ನೋವು, ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ. ಚತುರ್ಥದಲ್ಲಿ ರಾಹು ಇರುವಂಥದ್ದು ಪ್ರಾಪರ್ಟಿ ರಿಲೇಟೆಡ್ ಡಿಸ್ಪ್ಯೂಟ್ಗಳು, ಕಿರಿಕಿರಿಗಳು ಕ್ರಿಯೇಟ್ ಆಗುತ್ತೆ. ಬರುವಂಥ ಪ್ರಾಪರ್ಟಿ ಸಿಗಾಕೋಬೋದು, ಟೆನ್ಷನ್ ಕ್ರಿಯೇಟ್ ಆಗ್ಬೋದು. ಪಿತ್ರಾಜಿತ ಬರುವಂಥ ಪ್ರಾಪರ್ಟಿ ಕ್ರಿಯೇಟ್ ಆಗ್ಬೋದು. ಅಥವಾ ಈಗ ಒಬ್ಬರು ಫೋನ್ ಮಾಡಿದ್ರು, ಸರ್ ಪ್ರಾಪರ್ಟಿ ತೊಗೊಂಡಿದ್ದೀನಿ, ಬರೀ ಯಾರೋ ಬಂದು ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾಯಿದ್ದಾರೆ, ನಾವು ಇಂಜೆಕ್ಷನ್ ಸೂಟ್ ಹಾಕ್ಕೊಂಡಿದ್ದೀವಿ ಕೋರ್ಟಲ್ಲಿ ಅಂತೆಲ್ಲ ಹೇಳ್ತಾರೆ. ಸೊ ಈ ಥರ ಇಶ್ಯೂಸ್ಗಳು ಕ್ರಿಯೇಟ್ ಆಗೋ ಸಾಧ್ಯತೆ ಇರುತ್ತೆ. ಬಹಳ ಕೇರ್ಫುಲ್ ಆಗಿರಬೇಕು. ಇದೇನೆಂದರೆ ಈ ಜೀವನದಲ್ಲಿ ನೋಡಿ ಎಲ್ಲ ಘಟನೆಗಳನ್ನು ನೀವು ಸ್ಟಾಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ಕೃಷ್ಣ, ನೀವು ಅದನ್ನು ಬರೀ ನಿರ್ಲಿಪ್ತವಾಗಿ ವೀಕ್ಷಣೆ ಮಾಡಬೇಕಾಗತ್ತೆ. ಕೆಲವನ್ನ ನಾನೆಲ್ಲ ಚೇಂಜ್ ಮಾಡೋಕ್ಕೆ ಬರಲ್ಲ. ನನ್ನ ಪಾಲಿಗೆ ಬಂದಿರುವಂಥದ್ದು ನಾನು ಚೇಂಜ್ ಮಾಡೋಕ್ಕಾಗಲ್ಲ ಅಂತೇಳಿ. ಸಮಸ್ಯೆಯಲ್ಲಿ 2 ಥರ, ಒಂದು ಸೊಲ್ಯೂಷನ್ ಇರೋದು, ಇನ್ನೊಂದು ಸೊಲ್ಯೂಷನ್ ಇಲ್ಲದೆ ಇರೋದು. ಸೊಲ್ಯೂಷನ್ ಇದ್ದರೆ ಸರಿ ಮಾಡ್ಕೋ, ಸೊಲ್ಯೂಷನ್ ಇಲ್ಲ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಈ ರೀತಿ ಒಂದು ರ್ಯಾಷನಲ್ ಥಿಂಕಿಂಗ್ಗೆ ನಾವು ಬರಲೇಬೇಕಾಗತ್ತೆ. ಹಂಗೆ ವೃಶ್ಚಿಕ ರಾಶಿಯವರು ಪ್ರಾಕ್ಟಿಕಲ್ ಥಿಂಕಿಂಗ್ನ ಇದು ಮಾಡ್ಕೋಬೇಕು. ಜೊತೆಯಲ್ಲಿ ಫೈನಾನ್ಷಿಯಲ್ ಫ್ಲೋ ಭಾಳ ಚೆನ್ನಾಗಿರುತ್ತೆ. ಅಂದರೆ ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಸಣ್ಣ ಬಿಸ್ನೆಸ್ಗಳು, ವ್ಯವಹಾರಗಳು ಮಾಡ್ತಿರ್ತಾರೆ, ಈಗ ಪ್ರಾರಂಭ ಮಾಡಿರ್ತೀರ, ಅದ್ಭುತವಾಗಿ ನಡೆಯೋ ಸಾಧ್ಯತೆಗಳು ಇದೆ. ದಶೆಯನ್ನು ಅನಲೈಸ್ ಮಾಡಬೇಕಾಗತ್ತೆ. ಬಟ್ ದಶಮ ಸ್ಥಾನದಲ್ಲಿರುವಂಥ ಕೇತು ಜಾಬ್ಗೆ ಟ್ರೈ ಮಾಡ್ತಿರೋರಿಗೆ ಕಿರಿಕಿರಿ ಟೆನ್ಷನ್ಸ್ನ ಕೊಡ್ಬೋದು. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಶನಿಗ್ರಹಕ್ಕೆ ಮಂತ್ರ ಜಪಗಳನ್ನು ಮಾಡಿ.